ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಾನು ಮತ್ತು ಸಾನ್ವಿ ಸೇರಿ ಎಲ್ಲಾದರೂ ಹೋಗಿ ಬರುವಂತ ಅನ್ಕಂಡು, ಬಟ್ ಎಲ್ಲ ಕಡೆ ಹೋಗೋಕ್ಕಾಗ್ತಿಲ್ಲ. ಈಗ ಅವಳಿಗೆ ಒಂದು ಹೈಸ್ಕೂಲಿಗೆ ಹೋಗ್ಲಿಕ್ಕಿತ್ತಂತೆ. ಸೊ ಅಲ್ಲಿಗೆ ಹೋಗಿ ಟೀಚರ್ಸ್ನೆಲ್ಲ ಮಾತಾಡಿಸಿ ಮತ್ತು ಸ್ವಲ್ಪ ಹೀಗೆ ಸಣ್ಣ ಪುಟ್ಟದಾಗಿ ತಿರ್ಕೊಂಡು ಬರುವಂತ ಅಂದ್ಕೊಂಡಿತ್ತು. ಅದು ಬಿಟ್ಟರೆ ಮತ್ತೆ ಎಂತ ಇಲ್ಲ ಇವತ್ತಿನ ಬ್ಲಾಗಿನಲ್ಲೂ, ಸಣ್ಣ ಪುಟ್ಟದಷ್ಟೇ. ತುಂಬ ದಿವಸ ಆಯ್ತು ಬ್ಲಾಗ್ ಮಾಡಿದೆ, ಟೈಮ್ ಇಲ್ಲ. ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕ್ಕೂ ಟೈಮ್ ಇರೋದಿಲ್ಲ ಈಗ ನನಗೆ. ಫುಲ್ಲಿ ಸ್ಟಡೀಸ್ ಬಗ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡುವಂತ ಹೋಗುವಾಗ ಹೀಗೆಲ್ಲ ಆಗ್ತಿತ್ತು. ಅಂದರೆ ಸ್ಪೆಷಲ್ ಕ್ಲಾಸ್ ತುಂಬ ಇರುತ್ತೆ, ಮತ್ತು CT ಕ್ಲಾಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಈಗ ಸದ್ಯಕ್ಕೆ ನನಗೆ ಎಲ್ಲಿಗೂ ಹೋಗೋದಾಗಲಿ ಅಥವಾ ಬ್ಲಾಗ್ಸ್ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆಲ್ಲಂತೂ ಟೈಮೇ ಇಲ್ಲ. ಸೊ ತುಂಬ ದಿವಸ ಆಯ್ತು ಬ್ಲಾಗ್ ಮಾಡಿದೆ. ಇವತ್ತೊಂದು ಮಾಡುವ ಸಣ್ಣದಾಗಿ ಏನಾದರೂ ಇರಲಿ ಅಂತ, ಡೈಲಿ ಬ್ಲಾಗ್ ಥರ ಅಂತ ಹೇಳಿ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ ಮುಂದೆ ಎಂತ ಆಯ್ತು ಎಂತ ಮಾಡೋದಿಲ್ಲ ಇವತ್ತು, ಅಂಥದ್ದು ಸಾಹಸ ಎಂತ ಇಲ್ಲ. ಅನಿಸ್ತಿದ್ದೇವಾ? ಎಲ್ಲ ಮಿರರ್ ಚೆಕ್ ಮಾಡಿದ್ರೆ ನಾವು ಎಂತಿದ್ದು ಪಾನಿಪುರಿ ಸ್ಟಾಲ್ ಚೆಕ್. ಮಳೆ ಅಯ್ಯೋ ನನ್ನ ತೋರಿಸ್ಬೇಡ. ನೀ ಎಂತಕ್ಕೆ ಒಂದು ಬ್ಲಾಗಲ್ಲಿ ಫುಲ್ ಇದ್ದೆ. ನಂಗೆ ನಿಮ್ಮ ಒಂದು ಬ್ಲಾಗ್ ಕಂಡ್ಕೊಂಡೆ ನಾನು ಡಿಸೈಡ್ ಮಾಡ್ತೀನಿ ನೀವು ಬ್ಲಾಗಿಗೆ ಬರಬಾರ್ದು ಅಂತ ಹೇಳ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಚಿಕ್ಕ ಎತ್ತಂತೆ ಅವಳಿಗೆ ಬಿಡಿ ಇರಲಿ. ಈಗ ಇವಳ್ದು ಫೇವ್ರೆಟ್ ಟೀಚರ್ಸ್ನೆಲ್ಲ ಮಾತಾಡ್ಸಿಕ್ಕೆ ಹಾಕೋದು. ಅವಳಿಗೆ ಗಡಗಡ ಅಂತಿತ್ತಂಬ್ರು, ಹೆದರಿಕೆ ಆಗ್ತಿತ್ತಮ್ಮ. ಗಡ ಅಂತ ಇಲ್ಲ, ಅವಳದು ಹೈಸ್ಕೂಲ್ ಅಂತ. ನಾನು ಬಂದಿದ್ದು ಫಸ್ಟ್ ಇಲ್ಲ, ನಾ ಈ ಊರಿಗೆ ಹೊಸಬಳಲ್ಲ. ಸೊ ಮಳೆ ಇತ್ತನಾ? ನೀ ಕೊಡೆ ನನ್ನ ಕೊಡೆ ಈಗ ತಾವರ ಹೇಳ್ತೇಳು. A few moments later. ಅವಳು ಇನ್ನೂ ಮಾತಾಡ್ತಾನೆ ಇದ್ಲು, ಬದ್ದು ಟೀಚರ್ಸ್ಗಳ ಹತ್ರ ಮಾತಾಡ್ತಿದ್ರು. ಈಗ ಮತ್ತೊಬ್ಳ ಹತ್ರ ಮಾತಾಡ್ತಿದ್ರು. ಅವ್ರು ಸಹ ಬಂದರು, ಇವ್ರು ಸಹ ಬಂದರು. ಸೊ ಎಲ್ಲ ಮುಗಿಸಿ ಈಗ ನಾನು ಒಂದು ಫಾಸ್ಟ್ ಫುಡ್ ಲೋಕಲ್ ಅಂಗಡಿಯಲ್ಲಿ ಬಂದು ಕೂತಿದೆ. ಎಂತಂದರೆ ನಾವು ಹೈಸ್ಕೂಲಿಗೆ ಹೋಯಿತು, ಮಾತಾಡೋಕ್ಕೆಲ್ಲ ಹೋಯಿತು. ಬಟ್ ಇವರಂತೂ ಮಾತಾಡ್ತಾನೆ ಇದ್ದರು. ಎಲ್ಲ ಟೀಚರ್ಸ್ ಕರೆದು ಮಾತಾಡ್ತಾನೆ ಇದ್ಲು. ಸೊ ತುಂಬ ಟೈಮ್ ಆಯಿತು ಅಲ್ಲೇ. ಮತ್ತು HM ಎಲ್ಲ ತುಂಬ ಕ್ಲೋಸ್ ಆಗಿದ್ದಿರೋದು. ಬಟ್ ಯಾವ ವಿಡಿಯೋಸು ಸ್ಕೂಲ್ ಒಳಗೆ ಮಾಡೋಕ್ಕಾಗಲಿಲ್ಲ, ಎಂತಕ್ಕಂದ್ರೆ ಮಾಡೋದು ಒಳ್ಳೆಯದಲ್ಲ ಅಂತ ನಾನೇ ಮಾಡಲಿಲ್ಲ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಎಂಥವ್ರು ಮಾಡುವ ಅಂತ ಅಂದ್ಕೊಂಡಿದ್ದೆ, ಬಟ್ ಎಂಥದ್ದು ನನಗೆ ಚಾನ್ಸಸ್ ಇಲ್ಲ. ಸೊ ಈ ಬ್ಲಾಗ್ನ ನಾಳೆನೂ ಕಂಟಿನ್ಯೂ ಮಾಡಿದೆ, ನಾಳೆಗೂ ಕಂಟಿನ್ಯೂ ಮಾಡ್ದಂಗೆ ಆಗ್ತದೆ, ರಜೆ ಇದ್ದರೆ ಮಾತ್ರ. ಬಂತು ನೋಡಿ ಫುಡ್ಡು. ಪಾಪ ಹೊಗೆ ನೋಡಿ ಅಂತೆ, ಈ ಎಬ್ಬೆ ಹೊಗೆ ನೋಡಿ. ಇದು ನಮ್ಮದು ಜನ. ಈ ಹೊಗೆಯಲ್ಲಿ ಎಂತ ಕಾಣಿಸೋದಿಲ್ಲ. ಈಗ ಹೌದು, ಮತ್ತೆ ಇನ್ನು ಇಲ್ಲ ಐಕಂಡ 6 ಗಂಟೆ ಅಂತ ಬಂತು. ಒಂದು ಜ್ಯೂಸ್ ಕೊಡಿ, ಮಿರಿಂಡಾ ಸಣ್ಣದು ಉಂಟಲ್ಲ ಅದು ಕೊಡಿ. ಬಸ್ಸಿಗೆ ಕಾಯ್ತಾ ಇತ್ತು. ಆಯ್ತು ಬಿಡಿ, ತೋರಿಸೋದಿಲ್ಲ ನಿಮಗೆಲ್ಲ ನಾಚಿಕೆ ಜಾಸ್ತಿ ಅಲ್ಲ, ಎಂತ ಮಾಡೋದು. ಒಂಚೂರು ಇವಳು ಬೇಗ ಮಾತಾಡೋದು ಮುಗಿಸಿದ್ದೀರಿ, ನಾವು ಇಷ್ಟೊತ್ತಿಗೆ ಮನೆಗೆ ಹೊತ್ತಿದ್ದೀವಿ. ಮನೆಗೆ ಹೋದ್ರು ಬೀಚಿಗೆ ಹೋಗ್ಕಾತಿರಲ್ಲ, ತುಂಬ ಮಳೆ ಬರ್ತಿತ್ತಲ್ಲ. The next day. ಹಾಂ ಆಯ್ಯ ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಆಂಟಿ ತುಂಬ ತುಂಟಿ. ಬರೀ ಇಂಥದೆಯಾ? ಈಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೊರಟಿದೆ.
ಬೆಳಗ್ಗೆ ಬೇಗ ಪಪ್ಪಕ್ಕೆ ಹೇಳಿರು, ಒಂದು 9:30 ಬಂದು ಪಿಕಪ್ ಮಾಡ್ತೆ ಅಂತ ಹೇಳಿರು. ಸೊ ಇಲ್ಲಿಂದ ಡ್ಯಾನ್ಸ್ ಕ್ಲಾಸ್ ಬೆಳಗ್ಗೆಯಿಂದ ಸಂಜೆವರೆಗಿತ್ತು. ಮುಗಿಸಿ ಆಮೇಲೆ ಎಲ್ಲ ಬೀಚಿಗೆ ಹೋಯ್ಕಂತ ಅಂದ್ಕೊಂಡಿದ್ದೆ ಬೇಗ ಬಂದರೆ, ಆದರೆ ಹೋಗ್ಬೋದು ಇಲ್ಲಾಂದ್ರೆ ಇಲ್ಲ. ಓ ನೆನಪಿಲ್ಲ, ಇಲ್ಲಿ ನೋಡಿ ಕಟ್ಟಾಯ್ತು. ರಯ್ಯ ಹೋಗ್ಬೋದು. ಆ ಬಕೆಟ್ ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಪಾಪ ಬಂದೆ ಬಂದ ಖುಷಿ ಆಯ್ತು. ಅವ ಒಂದೇ ಬದಿ ನಂಗೆ ಹಂಗೆ ಬೇರೆ ಕಡೆ ಗೊತ್ತಿಲ್ಲ. ಹಾಂ ನಂಗೆ ಗೊತ್ತಾ ನಿಮ್ಮ ಮೊಬೈಲ? ಇದು ಬೀಳುತ್ತೆ ಅಂತ ಮಾರಿ ಕಿಚಿಗೆ ಕಂಡಿದ್ದು ಬೀಳುತ್ತೆ ಅಂತ ಹೆದರಿಕೆ ಆಗ್ತದೆ. ರೋಡ್ ಎಷ್ಟು ಸಾರಕ್ಕಿಲ್ಲ. ಬಾಯ್, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. Emotional, damn it! ನಿಮಗೆ ಆಂಟಿ ಎಲ್ಲಿದ್ರು? ಎಲ್ಲಿದ್ರು ಒಂಚೂರು? ಹಾಯ್, ಎಲ್ಲಿದ್ರು? ನೀವು ಹೇಳ್ತಿದ್ರಲ್ಲ ಮಾಡ್ಕೊಂಡ್ರೆ ಕಾಣಿ. ಹೇಳ್ಕಣೀಗ ಓಡೋದಾಗ ಶಿಯಾಗ ಎಲ್ಲಾರು ಅಷ್ಟು ಬೇಗ ಹೋಯ್ತು. ಹಾಯ್ 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 ಹಲೋ ಗುಡ್ ಮಾರ್ನಿಂಗ್. ಆಚಿಂದ ಬಂದ್ರೆ ಹೌದಾ ಹಾಕ್ತೆ. ಆಂಟಿ ಕಾಣಿ ಮೊನ್ನೆ ಹೇಳ್ತಿದ್ರು ಅಂದ್ರೆ ಹೇಳ್ರಲ್ಲ ಈಗ ಕಣಿ. ಹಾಯ್ ಅವ್ರು ಹಾಯ್ ಅಲ್ಲ ತೋರ್ಸ್ರು ಕೂಡ ಓಡ್ರಿ. ಖುಷಿ ಹಾಯ್ ಮಾಡ ನಮ್ದು ಅವತಾರ ಕಂಡ್ರ ಇದು ಹಾಯ್ ಖುಷಿ ಮಾಡ ಖುಷಿ ಹಾಯ್ ಹಾಯ್. ಅದು ಮತ್ತೆ ಕೊಡಿ ನಾವು ಮಾತೆ ನಂಗೆ ಡ್ಯಾನ್ಸ್ ಕ್ಲಾಸ್ ಲೇಟ್ ಆಯ್ತು. ಬಾಯ್ ಡ್ಯಾನ್ಸ್ ಕ್ಲಾಸಿಗೆ ಕಾಣ್ಕಲ್ ಹೋಯ್ ಎಂತ ನಡಿ. ಬಾಯ್ ಬಾಯ್ ಅಪ್ಪ. ಹಾಂ ಪಿಂಕಿ ಅಕ್ಕ ಅಮ್ಮ ಕಾಲ್ ಮಾಡಿದ್ರು. ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಎಲ್ಲ ಆಯ್ತು. ಅಲ್ಲ ಇನ್ನೂ ಆಗಲಿಲ್ಲ, ಸ್ವಲ್ಪ ಮಾಡಿ ಪೂಜೆ. ಅರ್ಧ ದಿನದಾಯ್ತು. ನರಸಿಂಹ ಹಾಯ್ ಕೇಳಿಸ್ತದಂತ ಮಾತಾಡು. ಕೇಳಿಸುದಿಲ್ಲ ಅವ್ರು ಮಾತಾಡೋದಿಲ್ಲ. ಪ್ರೋಗ್ರಾಮಿಗೆ ನಮ್ಮ ಪ್ರೋಗ್ರಾಮಿಗೆ ಬರ್ತೀವಿ ಅಲ್ಲಿ ಅವ್ರ ಕಡೆ ತುಂಬ ಕಡೆ ಚೌತಿ ಟೈಮಲ್ಲೆಲ್ಲ ಬರ್ಕಂ ರೈಸ್ ಓದ್ತಿದ್ರು. ಅದು ರೀಟೇಕ್
ಎಲ್ಲದು ಹಾಕುದೆ ಎಲ್ಲ ಹಾಕುದೆ. ಛೀ, ಯಾರದು? ಅರ್ಥ ಮಾಡಿ ನಾನು ಅಯ್ಯೋ, ಅದ್ರ ಪೋಸ್ಟ್ ಈಗ ಹಾಕಿದ್ದ ನಾನು ನೋಡ್ಲೇನೆ. ಎಲ್ಲರನ್ನು ವಾಶ್ರೂಮ್ ಕರ್ಕೊಂಡು ಪಿಂಕಿ ಅಕ್ಕ ಬಲೆಯ ಎಲ್ಲಿಗೆ ಹೋದದ್ದ? ಎಂತ ಮಾಡುದು ಸೀಕ್ರೆಟ್ ಆಗಿ ಬಂದು ಪ್ರೈವಸಿಯಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಊಟಕ್ಕೆ ರೆಡಿ ಮಾಡ್ತಿದ್ದ ನೋಡಿ. ಓ, ಬಾಳೆಯಲ್ಲಿ ಊಟ. ಇದು 4 ಅಣಿ ಕಮ್ಮಿ, ಇದು 8 ಅಣಿ ಕಮ್ಮಿ. ಅರ್ಥ ಇಲ್ಲ. ಅದು 10 ಅಣಿ. 10 ಅಣಿ ಇಲ್ಲ ಅಲ್ಲೇ. 50 ಅಣಿ. Guys, do follow me on Instagram. Click outside. ಎಸ್ ಫೇಮಸ್ ಅಲ್ಲ. ಓ ನೋಡಿ ಅಂತೆ. ಕನ್ನಡ ವ್ಲಾಗ್. ಹೌದು. ಹಾಂ, ಎಳೆಯಲ್ಲಿ ಬಾಳೆ ಎಲೆ. ಹಾಂ, ಅದೇ ಇದು ಬಾಳೆ. ಚಿಕನಾ? ಚಿಕನ್. ಅಯ್ಯೇ, Now pure veg, guys. ಇಲ್ಲ ನಾನಲ್ಲ. ನಾನು ಹೆಂಗಿದ್ದೆ ನೋಡಿ. ಏನೋ ಕಾಯಿಲೆ ಬಂದಿರ್ತಾರಲ್ಲ ಕಾಣ್ತೀನಿ. ಫುಲ್ ಸುಸ್ತಾಯ್ತು ಗಾಯ್ಸ್. ಎಂತ ಎಲ್ಲ ಸುಸ್ತು. ಎಂತ ಸುಸ್ತಿಲ್ಲ. ಕೂತದ್ದಲ್ಲ ಅದಕ್ಕೆ. ಊಟ ಮಾಡಿ ಆಮೇಲೆ ಕತ್ತಲು ಬರ್ತಂಟು. ಬೇಡ, ತರಕಾರಿ ನಮಗೂ ದೂರ. ತರಕಾರಿ ದೂರವಾ? ಸಾಕು 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 ಎಂತ ಸಾಕು ಸಾಕು. ಇವಿ ಇಷ್ಟನ್ನ ಊಟ ಮಾಡೋದು ಹೌದು. ನಾನೀಗ ಹಾಕ್ಬೇಕಾ? ಸ್ವಲ್ಪ ಸಾಕು. ಉಪ್ಪು ಚೂರ ಮಾಡ್ತೀನಿ. ಊಟ ಆಯಿತು. ಈಗ ನಾವು ಸಾಹಿತ್ಯಕಟ್ಟೆ ಕ್ಲಾಸ್ ಹೋಗ್ತೇವೆ. ಇಲ್ಲಿದ್ದು ಮುಗಿಲಿಲ್ಲ. ಅಲ್ಲಿ Continue ಕ್ಲಾಸ್ ಆಗ್ತದೆ. ಹೋಗಿ ಇಲ್ಲಿ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಜೀವನ, ಲೈಫ್ ಸ್ಟೈಲ್. ಮತ್ತೆ ಬರ್ತೀರಾ? ಹೌದು. ಎಷ್ಟು ಗಂಟೆ?
ನಮಗೆ ಅಲ್ಲಿ 3 to 4 ಬರುವಾಗ ಒಂದು 5 ಆಗ್ಬೋದು. ಸೊ 5 o'clockಗೆ ಮತ್ತೆ ಇಲ್ಲಿ ಬಂದು ಇನ್ನೊಮ್ಮೆ ಬ್ಯುಸಿ ಲೈಫ್. ಎಸ್. ಬಟ್ ಆ ಥರ ಇದ್ರೇ ಒಳ್ಳೆಯದಲ್ಲ. ಹೌದು, ಎಂತ ಥಿಂಕಿಂಗ್ ಎಂತ ಬರೋದಿಲ್ಲ. ಓವರ್ ಥಿಂಕಿಂಗ್ ಟೈಮೇ ಇಲ್ಲ. ಆಯ್ತಲ್ಲ. ಹೇಗಿದೆ ಊಟ ಸೂಪರ್ ಅಲ್ಲ? ನಾನೇ ಮಾಡಿದ್ದು. ನಾನು ನಂಬುದು. ಆಂಟಿಗೆ ಎಲ್ಲಿದ್ರು ಆಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸುಕ್ಕ ಎಲ್ಲ ಉಂಟಲ್ಲ ಅದು ನಾನೇ ಮಾಡಿದ್ದು. ಕುಕ್ ನನಗೆ ಮಾಡಿ ಬಿಟ್ಟೆ ಅಂತ ಮತ್ತೀಗ ಸುಕ್ಕ ಮಾಡಿದೆ ಅಂದ್ರೆ ನಾನು ಹೊರಡ್ತೇವೆ. ಬಾಯ್ ಬಾಯ್ ಬಾಯ್. ಬಾಯ್, ಸಿ ಯು. ಈಗ ಟೆನ್ಷನ್ ಓದ್ತಿದ್ದಾಳೆ ನಾಳೆ ಎಕ್ಸಾಮಿಗೆ. ಎಲ್ಲಿ ಇದೇ ಓದುದು. ಈಗ ಸಂಜೆ ಒಂದು ಎಷ್ಟು ಗಂಟೆ ಆಯಿತು? 6 ಗಂಟೆ ಆಯಿತು. ಸೊ ಸ್ವಲ್ಪ ಈವ್ನಿಂಗಲ್ಲಿ ಎದ್ದರು ತಿನ್ನು ಅಂತೇಳಿ. ಎಸ್, ಅಮ್ಮ ಕಡೆ ಬಿಡಿ ಬಂದು ನಾವು ಈಗ ಕ್ಲಾಸ್ಗೆ ಹೋಗ್ಬೋದು. ಎಂತೆಲ್ಲ ತಿಂದು ಗೊತ್ತಾ? ಇದೆ. ಅಲ್ಲ, ಹಾಂ, ಪಾಸ್ತಾ, ಶಾರ್ಮಾ, ಐಸ್ ಕ್ರೀಮ್, ಕೇಕ್, ಮಿಲ್ಕ್ ಶೇಕ್ ಹೋಯ್ತು. ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಹಾಂ. ಹೌದಾ? ಬರ್ಗರ್ ಅದು ತಿಂದ್ವಿ ಅಷ್ಟೇ. ಆಗಲ್ಲ. ಶ್ಯಾ ಶ್ಯಾ. ಮತ್ತೆ ಬಿಂಗು 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 ಮಿಂಗು ಅಲ್ಲ. ಬೇಗ ತಿನ್ನುವ. ತಿನ್ನಿ ಕೃತ್ಯಕ್ಕ. ನನಗೆ ನಾವೆಲ್ಲ ತಿಂದು ತಟ್ಟೆ ತೊಳೆದಿಟ್ಟು ಬಂದರು. ಈ ಬೇಡ. ನಾವು ಯಾವಾಗಲೂ ಆರಾಮ್ಸೆ ತಿನ್ನಬೇಕು. ಇದ್ರ ಬಗ್ಗೆ ದೊಡ್ಡೆಯಲ್ಲಿ ತಿಕ್ಕಿ ಬೀಳ್ತದೆ. ಗೆಂಟ್ಲಲ್ಲ. ಅವ್ರು ನಮಗೆ ಊಟ ತಂದುಕೊಟ್ಟ ಆಂಟಿ. ಒಳ್ಳೆ ಚಿಕನ್ ಮಾಡ್ತಾರೆ. ನಿಮಗೆ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಂಟಿ ಹೆಸರೆಂತ? ಸುಮಾ ಆಂಟಿ. ಸುಮಾ ಲೊಕೇಶನ್ ಪಡುಬಿದ್ರೆ ಕ್ಲಾಸಿಗೆ ಬಂದು ಹೇಳ್ತಾರೆ. ಅವ್ರು ಇಲ್ಲೇ ಇರ್ತಾರೆ. ಸೊ ಮನೆಗೆ ಹೊರಟಿದ್ದೀಗ. ಅಲ್ಲೆಲ್ಲ ಬರ್ತಿದ್ರು ನೋಡಿ. ಚೆನ್ನಾಗಿ. ಇದು ಎಂತ ನಾವು ಬಿಟ್ಟರೆ ಮಗ್ಳದ ಬೆಳಗ್ಗೆಯಿಂದ ಬೆಳಗ್ಗೆ 9 ಗಂಟೆಯಿಂದ 9 ಗಂಟೆ ತನಕ ಹಾಯ್ ಅಲ್ಲ ಬಾಯ್. ಹಾಯ್ ಅಂತ ಇನ್ನು ಹೋಗು ಮನೆ ಹುಡುಗಿ ಪಾಚು. ದೆವ್ವ ಥರ ಕಟ್ಟಿದ್ದ. ಅವ್ರು ನೋಡಿ ಹೋಗಿ ಆಯ್ತು. ಕಾಯ್ತಿರ್ತರು. ಕಾಲ್ ಮಾಡಲಿಲ್ಲ, ಮಾಡಬೇಕೀಗ. ನೀನು ನೀರಲ್ಲಿ ಇದ್ದು ಅನ್ನೋ ಥರ ಕಾಣ್ತಿದ್ದೆ ಬೇವು. ಗೈಸ್, ಅವಳು ಕೃತಿ ಅರ್ಸಾನಿಲ್, ಇವ ರಿಷಿತ್ ಶೇಟ್ ಆ್ಯಂಡ್ ವಿಶಾಲ್ ಆಚಾರ್ಯ, ಬಿದ್ದಿದ್ದೇವೆ. ಚಿಂತನ ಪೂಜಾರಿ, ಬಿದ್ದಿದ್ದೇವೆ. ವಿರಾಡ್, ರೋಹಿಣಿ ಆಂಟಿ, ವಿರಾಡ್, ವಸಂತ್ ಒಬ್ರೊಬ್ರ ಮುಸುಂಡು ನೋಡಿದ್ರೆ ಈಗ ಬಾಡು ಹೋಗಿ ಕನ್ನಡ ಆಯ್ತು. ನನ್ನದಾಗ ಪಿಂಕಿ ಅಕ್ಕ ಕಂಟಿನ್ಯೂ ಮಾಡ್ತೀನಿ. ಟಾಟಾ ಬಾಯ್ ಬಾಯ್ ಅಷ್ಟೇ, ಮುಗೀತು. ಬಾಯ್. ಇನ್ನೇನಿಲ್ಲ. ಆಯ್ತು, ನಾನು ಬಾಯ್ ಹೇಳ್ತೇನೆ. ಬಾಯ್ ಬಾಯ್.